VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರೀಕರಣ ಹಾಗೂ ಜಾಗತೀಕರಣದ ಪರಿಣಾಮವಾಗಿ ಹಳ್ಳಿಯ ಸೊಗಸು ಮಾಯವಾಗುತ್ತಿದೆ. ಮಣ್ಣಿನ ಒಲೆ, ಮಣ್ಣಿನ ಮಡಿಕೆಗಳು ಇಂದು ಬಲು ಅಪರೂಪ. ಖಾರ ರುಬ್ಬುವ ಕಲ್ಲುಗುಂಡು, ಧಾನ್ಯ ಶೇಖರಿಸುತ್ತಿದ್ದ ಬಂಡಲ್ಗಳು ಆಧುನಿಕತೆಯ ಭರದಲ್ಲಿ ಮೂಲೆ ಗುಂಪಾಗುತ್ತಿವೆ. ಹಳ್ಳಿಯ ಸಂಪೂರ್ಣ ಚಿತ್ರಣವನ್ನು ತೆರೆದಿಡುತ್ತಿದ್ದ ಅಪೂರ್ವ ದೃಶ್ಯಗಳು ಇಂದು ಇಲ್ಲವಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಓದು ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನ ದೇವಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಲ್ಲಿ ಹಳ್ಳಿ ಪರಿಸರದ ಪರಿಕಲ್ಪನೆಯನ್ನು ಅರ್ಥ ಮೂಡಿಸಲು ಹಳ್ಳಿ ಸೊಗಡು ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಗಮನ ಸೆಳೆದಿದೆ. ಹಳ್ಳಿಯ ಸೊಗಡಿನ ಬಗೆ ಬಗೆಯ ಖಾದ್ಯಗಳ ಸಂಭ್ರಮ, ಸಂಪ್ರದಾಯ ಉಡುಗೆಯಲ್ಲಿ ಖುಷಿಯ ಸಂಭ್ರಮ, ಚಿಣ್ಣರ ಮೊಗದಲ್ಲೂ ಹೊಸತನದ ಅನುಭವ, ಶಾಲೆ ಆವರಣದ ತುಂಬೆಲ್ಲ ಸೀರೆ ತೊಟ್ಟು ಹೆಣ್ಣು ಮಕ್ಕಳ ಖುಷಿ, ಧೋತರ ನಿಲುವಂಗಿ ತೊಟ್ಟು ಹುಡುಗರ ಮಸ್ತಿ, ಸದಾ ಆಟ ಪಾಠ ತುಂಟಾಟಗಳಿಗೆ ಸಾಕ್ಷಿಯಾಗುತ್ತಿದ್ದ ಶಾಲೆಯಲ್ಲಿ ಹಳ್ಳಿಯ ಲೋಕವೇ ತೆರೆದುಕೊಂಡಿದ್ದು ನೋಡುಗರ ಕಣ್ಮಣಿ ಸೆಳೆಯಿತು. ದೇವಿಪುರ ಶಾಲೆಯಲ್ಲಿ ಕೂಡ ವಿಶೇಷವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಟ್ಟಿಗೆ ಮಾರುವುದು, ಕಿರಾಣಿ ಅಂಗಡಿಗಳು, ರೊಟ್ಟಿ ತಟ್ಟುವುದು, ಅಕ್ಕಿ ಕೇರುವುದು, ಬೀಸುವುದು, ಆಸ್ಪತ್ರೆ, ಕಟಿಂಗ್ ಶಾಪ್, ಕೊರವಂಜಿ, ಕಣಿ ಹೇಳುವುದು, ಅಲಾಯಿ ಆಡುವುದು ಮತ್ತು ಉಪಹಾರ ಅಂಗಡಿ, ಚಿಕನ್ ಅಂಗಡಿ, ಮಜ್ಜಿಗೆ ಮಾಡುವುದು, ಬಟ್ಟೆ ಅಂಗಡಿ, ರಂಗೋಲಿ ಹಾಕುವುದು, ಹೂ ಮಾರುವುದು, ಹೀಗೆ ಇನ್ನು ಹಲವಾರು ಬಗೆಯ ಗ್ರಾಮೀಣ ಬದುಕಿಗೆ ಅತಿ ಮುಖ್ಯವಾದ ಮತ್ತು ಅವಶ್ಯಕವಾದ ವೃತ್ತಿ ಮತ್ತು ಅಂಗಡಿಗಳನ್ನು ವಿದ್ಯಾರ್ಥಿಗಳಿಂದ ನಿರ್ಮಿಸಿ ಜನರ ಮನಸ್ಸನ್ನು ಮುಟ್ಟುವಂತೆ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆಯಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಗುರುರಾಜ್, ಸಹ ಶಿಕ್ಷಕರಾದ ದುರ್ಗಮ್ಮ, ಅತಿಥಿ ಶಿಕ್ಷಕರಾದ ರಾಮನಗೌಡ, ಪ್ರವೀಣ್ ಕುಮಾರ್, ವೀರಪ್ಪಣ್ಣ, ಅತಿಥಿ ಶಿಕ್ಷಕಿಯರಾದ ಉಮಾದೇವಿ, ಸಾವಿತ್ರಿ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.